ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಶಾಲನ್ನ ಹಾಕಿ ಸನ್ಮಾನಿಸಬೇಕು ಅಂತ ಹೇಳಿ ಶ್ರೀಮತಿ ರೂಪಾಲಿ ನಾಯ್ಕ್ ಅವರನ್ನ ಕೇಳ್ಕೊಳ್ತಾ ಇದ್ದೇವೆ. ಅದರಂತೆ ಹಾರವನ್ನ ಶ್ರೀ ಪ್ರಹ್ಲಾದ ಜೋಶಿ ಅವರು ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷತೆ ಸಿರಸಿಯ ವಿಶೇಷತೆಯಾದಂತಹ ಬೇಡರ ವೇಷದ ಒಂದು ಕಿರೀಟವನ್ನ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂದಂತಹ ಎಲ್ಲ ಮಹಿಳೆಯರ ಪರವಾಗಿ ವೇದಿಕೆ ಮೇಲಿರುವಂತಹ ಮಹಿಳೆಯರು ನಮ್ಮ ಗ್ರಾಮ ದೇವತೆ ಶಕ್ತಿ ದೇವತೆಯಾದಂತಹ ಶ್ರೀ ಮಾರಿಕಾಂಬಾ ದೇವಿಯ ಪ್ರತಿಮೆಯನ್ನ ನೀಡಿ ಆದರದಿಂದ ಗೌರವಿಸ್ತಾ ಇದ್ದಾರೆ. ಹಾಗೂ ಚಿಕ್ಕೋಡಿ ಪಾರ್ಲಿಮೆಂಟ್ನ ಅಭ್ಯರ್ಥಿಗಳಾಗಿದ್ದ ಜಗದೀಶ್ ಶೆಟ್ಟರ್ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಶಾಲು ಹೊಲಿಸುವ ಮುಖಾಂತರ ಮೋದಿಜಿ ಅವರನ್ನು ಸ್ವಾಗತ ಮಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಉತ್ತರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಅನಿಲ್ ಬೆನಕೆ ಅವರು ಪಗಡಿಯನ್ನು ತೊಡಿಸುವುದರ ಮುಖಾಂತರ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ. ಹಾಗೂ ಈ ಒಂದು ರೈತರ ಸಂಕೇತ ಆಗಿರ್ತಕ್ಕಂಥ ಎತ್ತು ಮತ್ತು ಬಂಡಿಯನ್ನ ನಮ್ಮ 5 ಜನ ಮಹಿಳಾ ಫಲಾನುಭವಿಗಳು ಕೊಡ್ತಾ ಇದ್ದಾರೆ. ಶ್ರೀಮತಿ ರುಕ್ಮಾ ವಾಗ್ಮೋಡೆ ಮನೆಯನ್ನು ಪಡೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಶ್ರೀಮತಿ ಅಮ್ರಪಾಲಿ ಕಾಂಬ್ಳೆ, ಶ್ರೀ ರುಕ್ಮಾ ಗ್ಯಾಸ್ ಏಜೆನ್ಸಿ ಉಜ್ವಲ ಗ್ಯಾಸ್ ಅನ್ನು ಪಡೆದುಕೊಂಡಿರುವುದು ಶ್ರೀ ಕುಸುಮಾ ಪಾಟೀಲ್, ಶ್ರೀ ಕಾಂಬ್ಳೆ ಇವರುಗಳು ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೂ ಅಪಾರ ಸಂಖ್ಯೆಯ ಜನಸ್ತೋಮಕ್ಕೂ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಕೋರ್ತಾ ನಾನು